ಅತ್ತಿ. ಇದೇನ ಇದು ನಿನ್ನ ಅವತಾರ? ಯಾಕ ಚೆನ್ನಾಗಿಲ್ಲನ? ನಾನು ನೋಡಕ್ ಚಂದ ಕಾಣತ್ತಿಲ್ಲತ್ತಿ. ಈಗ ಸ್ಟ್ಯಾಂಡರ್ಡ್ ಗತೆ ಕಾಣಕತ್ತಿಲ್ಲ. ಇನ್ನೂ ಏನ್ ಚೇಂಜ್ ಆಗ್ಬೇಕು ಹೇಳ್ರಿ. ನೀವು ಹೆಂಗ್ ಹೇಳ್ತೀರೋ ಹಂಗೆ ಚೇಂಜ್ ಆಕೇನಿ. ಯವ್ವ ಹೆಂಗ್ ಕಾಣತ್ತಾಳ ನನ್ನ ಹೆಂಡತಿ? ಒಂದ್ ಕತಿ ಐತಿ. ಕೋಳಿ ಏನ ನವಿಲಿಂದ ರೆಕ್ಕಿ ಪುಕ್ಕ ಕಿತ್ತ ತಾ ಅಂಟಿಸ್ಕೊಂಡಿತ್ತಂತ. ಆದ್ರೂ ನವಿಲಾಗ್ಲಿಲ್ಲಂತ. ಕೋಳಿ ಗತೆನ ಕೂಗ್ತಿತ್ತಂತ. ಮಳೆ ಬಂದಾಗ ಗರಿ ಬಿಚ್ಚಿ ಡ್ಯಾನ್ಸ್ ಮಾಡಕ್ಕೂ ಬರ್ಲಿಲ್ಲಂತ. ಹಂಗಾತ. ನೀವ ಅಲ್ಲತ್ತಿ ಹೇಳಿದ್ದ ಮಾಡರ್ನ್ ಆಗಿರೋ ಸೊಸಿ ಬೇಕಂತ. ಅದಕ್ಕೆ ನೋಡ್ರಿ ನಿಮ್ಗೋಸ್ಕರ ಅಂತ ಪಾರ್ಲರ್ಗೆ ಹೋಗಿ ಇಷ್ಟೆಲ್ಲ ರೆಡಿಯಾಗಿ ಮಸ್ತ್ ಡ್ರೆಸ್ ತಗೊಂಡು, ಇದು ಒಂದೇ ಜೊತೆ ಅಲ್ಲ ಇನ್ನೂ 4-5 ಜೊತೆ ತಗೊಂಡೇನಿ. ಆಮೇಲೆ ನಾನು ತೀರ್ಮಾನ ಮಾಡೇನಿ ಅತ್ತಿ, ಏನಂದ್ರೆ ಮಾವಾರ್ ಬಂದ್ಮೇಲೆ ಮಾತಾಡ್ಕೊಂಡು, ಯಾಕಂದ್ರೆ ಜೀವನದಾಗ ಏನು ಗುರಿನೇ ಇಲ್ದಂಗೆ ಇರಬಾರ್ದು. ಮನುಷ್ಯ ಅಂದಮೇಲೆ ಏನಾದರೂ ಒಂದು ಕೆಲಸ ಮಾಡ್ತಿರ್ಬೇಕಂತ. ಅದಕ್ಕೆ ನೋಡೋಣ, ಓದು ಕಂಟಿನ್ಯೂ ಮಾಡ್ಬೇಕನ್ನೋದು ನನ್ನ ಆಸೆ ಐತಿ. ಓದೋದು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿನಿ. ಇದಕ್ಕೆ ನೀವು ನನಗೆ ಪರ್ಮಿಷನ್ ಕೊಡ್ಬೇಕತ್ತಿ. ಏನು ನೀ ಪರ್ಮಿಷನ್ ಕೇಳಕತ್ತೀಯ? ಹ್ಞೂ ಅತ್ತಿ, ನೀವು ಹ್ಞೂ ಅಂದ್ರೆ ಹೆಂಗಿದ್ರೆ ಸೆಕೆಂಡ್ ಇಯರ್ ಇನ್ಕಂಪ್ಲೀಟ್ ಆಗಿತ್ತಲ್ಲ, ಅದನ್ನು ಪಾಸ್ ಮಾಡ್ಕೊಂಡು ಮುಂದೆ ಏನಾರ ಓದೋಣ ಅಂತ. ಸೆಕೆಂಡ್ ಇಯರೇ ಫೇಲ್ ಆಗಿ ಮುಂದೇನು ಓದ್ದ ಭಕ್ತಿ ತಣ್ಣಗೆ ಬಿದ್ದಾಡ ಮನ್ಯಾಗ ಬಂಡೆ ಕಸ ಮಾಡ್ಕೊಂತ. ಹೋಗ್ಲಿ ಬಿಡ್ರಿ, ಓದೋದಂತೂ ಬೇಡ ಅಂತೀರಿ. ಹೋಗ್ಲಿ, ಮಾವಾರು ಹೆಂಗಿದ್ರು ಭಾಳಷ್ಟೆಲ್ಲ ವ್ಯವಹಾರ ಕೆಲಸ ಏನೇನು ಅದಾವಲ್ಲ. ಆಮೇಲೆ ನೀವು ಅಷ್ಟೇ, ಆ ಮಹಿಳಾ ಸಂಘ ಅಲ್ಲೇ ಇಲ್ಲೇ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಏನೇನು ಅದಿರಲ್ಲ. ನನ್ನನ್ನು ಎಲ್ಲದ್ರಾಗೂ ಇನ್ವಾಲ್ವ್ ಮಾಡ್ಕೊರಿ. ನಾನು ಇನ್ಮೇಲೆ ಏನಾರ ಒಂದು ಮಾಡ್ತೀನಿ. ಮನೆಯಾಗಿರೋದ್ಕಿಂತ ನಿಮ್ಮ ಜೊತೆಗೆ ನಾನು ಏನಾರು ಮಾಡಿದ್ರೆ ನಿಮ್ಗೆ ಇಷ್ಟ ಆಕೈತಲ್ಲ. ಏನಿವತ್ತು ಭಾಳ ನಾಟಕ ಮಾಡಕತ್ತೀಯಲ್ಲ? ಚೀಟಿ ಬರ್ದು ಮನೆ ಬಿಟ್ಟು ಹೋಗಿದ್ದಿ? ಇದ್ಕಿದ್ದಂಗೆ ಬಂದೇನ? ಮನೆ ಬಿಟ್ಟು ಹೋಗಿದ್ದೆ ಅತ್ತಿ. ನೀವು ಕರಿತೀರಿ, ಕರೆದ್ಮೇಲೆ ಬರ್ಬೇಕಂತ ನಾನು ಅನ್ಕೊಂಡೆ. ಆದರೆ ಆಮೇಲೆ ಗೊತ್ತಾಯ್ತು ನೀವು ಕರಿಯೋರಲ್ಲ, ನಾ ಬಿಟ್ಟು ಹೋಗೋದೇ ಕಾಯ್ತಾ ಇದ್ದೀರಿ ಅಂತೇಳಿ. ಮನೆ ಬಿಟ್ಟು ಹೋಗೋದಿಲ್ಲ ನಾನು ಇನ್ಮೇಲೆ ಇದೇ ನನ್ನ ಮನೆ, ಇಲ್ಲೇ ನನ್ನ ಜಾಗನ ಗಟ್ಟಿ ಮಾಡ್ಕೋತೀನಿ ಅಷ್ಟೇ. ಅದು ನಂಗೆ ಈಗ ಅರ್ಥ ಆಯ್ತು. ಅದಕ್ಕೆ ನಿಮಗೆ ಇಷ್ಟ ಆಗುವಂಗಿದ್ರೆ ನಿಮಗೂ ಇಷ್ಟ ಆಕೈತಲ್ಲ, ಅದಕ್ಕೆ ಹೋಗಿ ಮಸ್ತಾಗಿ ರೆಡಿಯಾಗಿ ಬಂದೀನಿ. ಇನ್ನು ಮಾತಾಡೋದು, ದೊಡ್ಡವರು ಹೊರಗಡೆ ಹೋದಾಗೆಲ್ಲ ನಯ ವಿನಯವಾಗಿ ನೀಟಾಗಿ ಚೆಂದಾಗಿ ಮಾತಾಡ್ತೀನಿ ಆತಾ. ಆಮೇಲೆ ನಿಮ್ಮ ಫ್ರೆಂಡ್ ಒಬ್ಳು ಬಂದಿದ್ಲಲ್ಲ ಮೊನ್ನೆ, ಒಬ್ರು ಆಂಟಿ ಬಂದಿದ್ರಲ್ಲ, ಅವ್ರ ಸೊಸಿ ನಂಗೆ ಫೋನ್ ನಂಬರ್ ಕೊಟ್ಟೋಗಾಳ. ನಾನು ನಾವು ಸೊಸ್ತ್ಯಾರೆಲ್ಲರೂ ಸೇರಿ ಒಂದು ಗ್ರೂಪ್ ಮಾಡ್ಕೋತೀವಿ, ನಿಮ್ಮ ಮಹಿಳಾ ಸಂಘದಾಗಿರೋ ಎಲ್ಲ ಸೊಸ್ತ್ಯಾರ್ದು. ಅದ್ರೊಳಗೆ ಹಾಯ್ ಬಾಯ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಹಿಂಗೆ ಕಳಿಸ್ಕೊಂತ ನಾವೆಲ್ಲರೂ ಸೊಸ್ತ್ಯಾರು ಸೇರಿ ಏನಾರ ಮಾಡೋಕ್ಕಾಗುತ್ತಾ ನೋಡ್ತೀನಿ. ನಮ್ಮದು ಒಂದು ಏನಾರ ಬೇಕಲ್ಲ ಯಾವ್ದಾರ ಸಂಘ. ಹೆಂಗಂತೀರಿ? ನಿಮ್ಮ ಸೊಸೆಯಾಗಿ ಕರೆಕ್ಟಾಗಿ ಯೋಚನೆ ಮಾಡತ್ತೀನಲ್ಲ? ಭಾಳ ಮಾತಾಡಕತ್ತಿ. ಆಗಾಗ ಅದೇನು ಬದಲಿ ಹಾಕಿಯೋ ಅದೇನು ಮಾಡ್ತೀಯೋ ನಾನು ನೋಡ್ತೇನೆ. ಮತ್ತಿನ್ನೇನತ್ತಿ, ಇಲ್ಲಿ ತಪ್ಪು ಮಾಡಿರೋದು ನಾನು ಒಬ್ಬಾಕಿ ಅಲ್ಲ, ಇವರು ಅಂತ ನಿಮಗೂ ಗೊತ್ತು. ನೋಡಿದರೆ ನೀವು ಮಾತ್ರ ನನ್ನೇ ಒಬ್ಬಾಕಿನೇ ಬ್ಲೇಮ್ ಮಾಡ್ತೀರಿ, ಎನಿ ಟೈಮ್ ನನ್ನೇ ಬೈತೀರಿ. ಅದಕ್ಕೆ ಮಾವಾರ್ ಬರಲಿ, ನಿಮ್ಗೆ ಹೆಂಗೆ ಇಷ್ಟನೋ ಹಂಗಿರಕ್ಕೆ ನಾನು ಟ್ರೈ ಮಾಡಕತ್ತೀನಿ. ಜೊತೆಗೆ ಮಾವಾರ್ ಬಂದ್ಮೇಲೆ ಸ್ವಲ್ಪ ಮಾತಾಡ್ಬೇಕಂತ ತೀರ್ಮಾನ ಮಾಡೀನಿ. ಯವ್ವ ಫುಲ್ ಚೇಂಜ್ ಆಗ್ಯಾಳ ಇಲ್ಲಿಗೆ ನೋಡ್ವಿ, ಎಂಥ ಮಸ್ತ್ ಕಾಣತ್ತಾಳ ಹೌದಿಲ್ಲ? ಮಸ್ತ್ ಬ್ಯೂಟಿ ಪಾರ್ಲರ್ಗೆ ಹೋಗನ್ರಿ ಅಂದ್ಲ, ಹೋದ್ವಿ, ರೆಡಿ ಆದ್ಲ. ಅಲ್ಲಿಂದ ಮತ್ತೊಳ್ಳಿ ಇಂಗ್ಲೀಷು ಅಷ್ಟೇ ತಕ್ಕ ಮಟ್ಟಿಗೆ ಬರ್ತತೆಕಿಗೆ. ಇನ್ನೊಂದು ಸ್ವಲ್ಪ ಏನಾರು ಕಲಿಬೇಕಂದ್ರೆ ಬೇಕಾದ್ರೆ ಯಾವ್ದಾರ ಟೀಚರ್ನ ಇಲ್ಲ ಸ್ಪೋಕನ್ ಇಂಗ್ಲೀಷ್ ಹಿಂಗೆಲ್ಲ ಕಲಿಸ್ತಾರಲ್ಲ, ಅಲ್ಲೇ ಎಲ್ಲರೂ ಕಳಿಸಿದ್ರಾತ. ಹಂಗೇನಾರ ಮಾತಾಡಬೇಕು ಅಂದರೆ, ಇಲ್ಲ ಬೇಡ ನಡೀತಿತ್ತು ಅಂದರೆ ಹಿಂಗೆ ಇರಲಿ, ಯಾವುದಿಲ್ಲ. ಆಮೇಲೆ ಅಲ್ಲೇ ಇಟ್ಗಿ ಬಟ್ಟಿ ಫ್ಯಾಕ್ಟ್ರಿ ಅಪ್ಪ ನೋಡ್ಕೋತಾನ, ಬಡ್ಡಿವಾರದ್ದು ಅಪ್ಪನ ನೋಡ್ಕೋತಾನ, ಹೊಲದ ಕೆಲಸನ ಅಪ್ಪನ ನೋಡ್ಕೋತಾನ, ಅರ್ಬಿ ಅಂಗಡಿದು ಈ ಉಸ್ತುವಾರಿ ಎಲ್ಲ ಪೂರ ನಾನು ನೋಡ್ಕೋತೀನಿ. ಹೌದಾ? ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಇದು ಯಾವ್ದದ ಇನ್ನೊಂದೆರಡು 3 ಅಪ್ಪನೂ ಆಫೀಸ್ ಅದಾವಲ್ಲ, ಅಲ್ಲಿ ಯಾರು ನೋಡ್ಕೊಳ್ಳೋರು ಇಲ್ಲೇ ಇಲ್ಲ. ನಾ ಅಂತೀನಿ ಈಗ ಆಫೀಸಿಗೆ ಬಿಟ್ಟರೆ ಉಪಯೋಗ ಇಲ್ಲ, ಈಗೇನು ಗೊತ್ತಾಗಲ್ಲ. ಈಗಿನ ಅರ್ಬಿ ಅಂಗಡಿಗೆ ನೋಡ್ಕೊಳಕ್ ಬಿಟ್ರೆ ಹೆಂಗಾಗ್ಬೋದು? ಅಲ್ಲೇ ನೋಡ್ಕೊಲಿಕ್ಕೆ. ಅಲ್ಲೇನಂತ ಲೆಕ್ಕಪಕ್ಕ ವ್ಯವಹಾರ ಅಷ್ಟೇನಿರಲ್ಲ. ಬಂದಿದ್ದು ಮಾಲ್ ಎಷ್ಟು, ಸ್ಟಾಕ್ ಎಷ್ಟು, ಹೋಗಿದ್ದೆಷ್ಟು, ಮತ್ತೆ ಯಾವ ತರಿಸ್ಬೇಕು ಅಂತೇಳಿ ಮತ್ತೆ ಕೈ ಕೆಳಗಿದ್ರು ಅವ್ರು ಬರ್ದೇ ಬರೀತಾರೆ. ಈಗಿದು ಕುಂತ್ ಕ್ಯಾಶಿಯರ್ ಅಷ್ಟೇ, ಇದನ್ನ ಮಾಡಂತ ಹೇಳಿದ್ರಾತ. ಹೌದಿಲ್ವೇ? ಕುಂತ್ ರೊಕ್ಕ ಇಸ್ಕೊಳ್ಳೋದು. ಅರ್ಬಿ ಅಂಗಡಿ ಪೂರ್ತಿ ಜವಾಬ್ದಾರಿ ಈಗೀಗೆ ಬಿಟ್ಬಿಡುನು. ಏನಂತಿ? ಬಿದ್ದಕ್ಕಿನ ಒಯ್ದು ತಿಪ್ಪೆ ಆಗಿದ್ದಕ್ಕಿನ ಉಪ್ರಿಗೆ ಕುಂದ್ರಸ್ರಿ. ಅರ್ಬಿ ಅಂಗಡಿ ಅವರ ರೊಕ್ಕ ಇಸ್ಕೊಳ್ಳೋದಂತ ಇನ್ನೂ ಚಲೋ ಆಕತ್ತಲ್ಲ, ಅವ್ರ ಅವು ಗೀಡ ಕೊಟ್ಟು ಕಳ್ಸಕ. ಅತ್ತಿಯರ ನೋಡ್ರಿ, ನಮ್ಮವ್ವ ಇನ್ಮೇಲೆ ನಿಮ್ಮ ಹತ್ರ ರೊಕ್ಕ ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕಂತ ಕೇಳ್ರಿ ಕೇಳಂಗಿಲ್ಲನ? ಹೋಗ್ಲಿ ಬಿಡ್ರಿ, ನೀವು ಯಾಕೆ ಹೇಳ್ತೀರಿ? ನಾನೇ ಹೇಳ್ತೀನಿ. ಎಷ್ಟೇ ಆದ್ರೂ ನಾನು ನಿಮ್ಮ ಸಸಿ ಅಲ್ಲ. ನಮ್ಮಪ್ಪ ದುಬೈಗೆ ಹೋಗ್ಯಾನ ದುಡ್ಕೊಂಬರಕಂತೇಳಿ. ನಮ್ಮಪ್ಪ ಈಗ ಅಲ್ಲಿಂದ ಸಿಕ್ಕಾಪಟ್ಟೆ ದುಡ್ಡನ್ನ ದುಡ್ಕೊಂಡು ಬಂದ್ರೆ ನಮ್ಮವ್ವ ಯಾಕೆ ಇನ್ನೊಬ್ರ ಕಡೆ ಕೇಳ್ಬೇಕು? ರಾಣಿಗತೆ ಇರ್ತಾಳೆ. ಓಹೋ ಕನಸು ಕಾಣತ್ತೀಯನ? ಕಾಣ ಇನ್ನೂ ನನ್ನ ಗಂಡನ ಹತ್ರ ತೊಗೊಂಡಿದ್ದು ರೊಕ್ಕನೇ ಕೊಟ್ಟಿಲ್ಲ ನಿಮ್ಮಪ್ಪ ನಿಮ್ಮವ್ವ. ಹೋಗ್ಲಿ ಬಿಡಂತ ನಾವ ಮನ್ನಾ ಮಾಡೇವಿ. ಈಗ ನೋಡಿದ್ರೆ ನಿನ್ನ ಮಾತುಕತೆ ಭಾಳ ಜೋರು ನಡೆದತ್ತಲ್ಲ. ನೋಡ್ರಿ ಹಿಂಗೆ ಮಾತಾಡ್ತೀರಿ. ಇಲ್ಲ ಕರೇನು ಅಂದ್ರೆ ಕರೇನು. ನಮ್ಮಪ್ಪ ಹೋಗ್ಯಾನ ಕೆಲ್ಸಕ್ಕೆ. ಇನ್ಮೇಲೆ ನಮ್ಮವ್ವ ನಸೀಬ ಚೇಂಜ್ ಆಕತಿ. ಆಮೇಲೆ ನಾನು ನಿಮಗೆ ಹೇಳಕತ್ತೀನಿ, ₹1 ಅವ್ರ ಮನೆಗೆ ಕೊಟ್ಟು ಕಳ್ಸಲ್ಲ. ಏನ್ರಿ ನೋಡೋಣ, ಮುಂದೆ ಯಾವ ಥರ ಸಹಾಯ ಅಂತ ಮಾಡಿದ್ರು ನಿಮಗೆ ಹೇಳಿ ಮಾಡ್ತೀನಿ ಅತ್ಯಾರ. ನಿಮಗೆ ಹೇಳಾರ್ದ ಅಂತೂ ಮಾಡೋದಿಲ್ಲ. ಈಗ ನಾನು ನಿಮಗೆ ಭಾಳ ಇಷ್ಟ ಆಗ್ತಿರ್ಬೋದಲ್ಲ?
ಹಿಂಗೆ ಮಾತಾಡಕ್ಕೆ ಎಲ್ಲ ಬೇಕಾಗಿದ್ದು. ನೀನು ಟಿಪ್ ಟಾಪ್ ಆಗಿ ಡೆಕೋರೇಟ್ ಆಗಿ ಅಡಿಗೆ ಮಾಡೋದು ಇವೆಲ್ಲ ಬಿಟ್ಕೊಟ್ಟು ಕುಂದ್ರಬೇಡ. ಆ ಕೆಲಸ ನಿಂದೆ. ಮಾಡ್ತೀನಿ. ಮನಿ ಒಳಗೆ ಸೊಸೆಯಾಗಿ ಏನು ಮಾಡ್ಬೇಕು, ಮನಿ ಹೊರಗಡೆ ದುಡಿಯೋಕೆ ಏನು ಮಾಡ್ಬೇಕು ಎಲ್ಲ ಗೊತ್ತಾಗೈತೈತಿ. ಮಾಡ್ತೀನಿ ತಗೋರಿ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಅಡಿಗೆ ಮಾಡೋದಷ್ಟೇ ಅಲ್ಲ, ಮಾಡ್ತೀನಪ್ಪ. ಏನು ದೊಡ್ಡಗದ, 2-3-4 ಮಂದಿಗೆ ಅಡಿಗೆ ಮಾಡ್ಕೊಳ್ಳೋದು ಮಾಡ್ತೀನಿ. ಆಮೇಲೆ ಅತ್ತಿಯರ, ನಿಮ್ಮ ಅಣ್ಣನ ಮಗಳ ಮದ್ವೆ ಎಂದ? ನಾನು ಬರ್ತೀನಿ, ಎಲ್ಲರೂ ಹೋಗೋಣಂತ. ಮೊನ್ನೆ ಬಂದಾಗ ನನ್ನ ಭಾಳ ಅಂಡರ್ ಎಸ್ಟಿಮೇಟ್ ಮಾಡೋಗಾರ. ಈ ಸಲ ಅವ್ರ ಮದ್ವೆ ಆಗೋಗಿ ಎಲ್ಲರಿಗೂ ಚಮಕ್ ಕೊಡ್ತೀನಿ ನಾನು. ನಾ ಹೆಂಗದೇನಿ ಅಂತೇಳಿ ಅವ್ರು ನೋಡ್ಲಿ. ಬಾಯ್ತಿ. ಈಗ ಇದಾತು. ಸೀರೆ ಗೀರಿ ಎಲ್ಲ ಯಾವ ಥರ ಉಡ್ಬೇಕಂತ ಹೇಳ್ರಿ, ಬೇಕಾದ್ರೆ ಅದೇ ಥರ ಉಡ್ತೀನಿ. ನಂಗೇನು ಬೇಜಾರಿಲ್ಲಪ್ಪ. ಪ್ಯಾಷನ್ ಮಾಡ್ತೀನಿ ಅಂತ ಎಷ್ಟು ಸ್ವಸ್ಥರು ಆಸೆ ಪಡ್ತಾರೆ, ಅತ್ತಿಗಳು ಬಿಡ್ತಿರಂಗಿಲ್ಲ. ಅಂಥದ್ರಾಗ ನೀವು ಇಷ್ಟೊಂದೆಲ್ಲ ನಂಗೆ ಫ್ರೀಡಮ್ ಕೊಟ್ಟಿರಿ, ಇನ್ನು ನಾನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ನನಗೂ ಇದೆಲ್ಲ ಮನೆ ಬಿಟ್ಟು ಹೋದ್ಮೇಲೆ ಅರ್ಥ ಆಗಿದ್ದು, ನಮ್ಮ ಅಮ್ಮ ಹೇಳಿದ್ಮೇಲೆ, ನಮ್ಮ ಅಜ್ಜಿ ಹೇಳಿದ್ಮೇಲೆ. ಅದಕ್ಕೆ ಫ್ಯಾಷನ್ ಇನ್ನು ಸಿಕ್ಕಾಪಟ್ಟೆ ಮಾಡ್ತೀನಿ. ಯವ್ವ ಎಷ್ಟು ಬದಲಾಗ್ಯಾಳ ನೋಡ್ಬಿ. ಹೋಗ ಬಾಡೆ ಹೋಗು. ಅಲ್ಲ ಹೆಂಗಿದ್ದಕ್ಕೆ ಹೆಂಗಾದ್ಲಲಿಕ್ಕೆ? ಇರ್ಲಿ. ಯವ್ವ ಮನಿಯ. ಯವ್ವ ಮನಿಯ ಯವ್ವ. ಅನ್ನ ಸಾರು ಹಾಕಿ ರೊಟ್ಟಿ ಪಲ್ಯ ತೊಗೊಂಡು ಇಲ್ಲೇ ನೆಲದ ಮ್ಯಾಗ ಉಂಡು ಬಿಡ್ಬೋದು. ತಟ್ಟಗರ ಕಸ ಒಗ್ಗ ಮತ್ತಾಗ ನಮ್ಮೂರ ಸಗಣಿ ಬಾಚಿದ್ನೆಲ್ಲ ನೋಡಿ ಇಲ್ಲಿಂದ ಮನಿ ನೋಡತ್ಲೆ ನನ್ನ ಕಣ್ಣ ಇದಾಗತ್ತೈತಿ ಯವ್ವ. ಲೈಟ್ ಏನೋ ಮರ ನೆಲದ ಮ್ಯಾಗ ಬಿದ್ದಾವಲ್ಲ ಯವ್ವ, ಕಲ್ಲ ನೋಡು ಅಂತಾವ ನೋಡಂಗ. ಏನು ಮಸ್ತ್ ಕಟ್ಸ್ಯಾರು ಮರ ಈ ಊರಾಗ. ಕೆಲಸ ಏನಂತೇಳಿ ಗೊತ್ತಾಗವಲ್ತ. ಎದ್ರಾಗ ಕೆಲಸ ಏನು ಕೆಲಸ, ಕೆಲಸನೂ ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತ. ಇನ್ನು ಕೆಲಸ ಬೇರೆ ಪಕ್ಕ ಆಗಿಲ್ಲ ಯಾವ್ದಂತೇಳಿ ಏನು ಮಾಡೋದು ಏನು. ಹೌದು, ಸೋಮಣ್ಣ ಬರ್ತೇನಂದ, ಏನು ಸಾವಿರನೇ ಇಲ್ಲಲ್ಲ. ಫೋನರ ಮಾಡ್ಲೇನ? ಹಚ್ಚೇ ಬಿಡ್ತಂತಡಿ, ಬಂದ್ರೆ ಬರಲಿ. ಯಾಕಂದ್ರೆ ನನಗೂ ಈ ಊರಾಗ ಒಬ್ಬವನ ಇದ್ದು ಸಾಕಾತು ಮರ ಯಾತಾಗ. ವ್ಯವಸ್ಥೆ ಇಲ್ಲ ಇದು ಫೋನ್. ಈಗ ಫೋನ್ ಹಚ್ಚಳನ ಮೇಡಮರ? ನೋಡಂತಡಿ ಏನಂತ ಕೇಳೋಣ. ಹಲೋ ಶಿವಲಿಂಗ, ಯಾ ಸ್ಪೀಕಿಂಗ್. ಹೂ ಆರ್ ಯು? ಮಂಜವ್ವ ಈ ಸ್ಪೀಕಿಂಗು. ಹುಯ್ಸಿ ಮಂಜವ್ವ. ಇಸಿ ಏಯ್ ನಿನ್ ಹೇಳ್ತಿ ನಾನು. ಮಂಜವ್ವ, ಯುವರ್ ಪೈಪ್. ಓ, ಯು ಆರ್ ನಾಟ್ ಎ ಪೈಪ್, ಯು ಆರ್ ನೈಪ್. ಕಯ್ಯ ಅಂತ ಕೊಯ್ತಾರಲ್ಲ ಅದು ನೈಪು. ತರಕಾರಿ ಕಟ್ ಮಾಡ್ತಾರಲ್ಲ ಚಾಕು, ನೈಪು. ಹಾ ಭಾಳ ಆತು ಮಾತಾಡೋದು. ಯಾಕ ಯಾರಂತ ಗೊತ್ತಿಲ್ಲ. ಯಾಕ ನನ್ನ ನಂಬರ್ ಏನು ಡಿಲೀಟ್ ಮಾಡಿರಿ ಹೆಂಗ ನೀವು? ನಾನು ಮಾಡ್ಲ ನಿಮ್ಮ ನಂಬರ್ ಡಿಲೀಟ್? ಗೋ ಕೆರಿಯಾನ್. ಮಾಡ್ಕೊಳ್ಳಿ. ಗೋ ಡೂ ದಿಸ್. ಬುಷ್ ಇಂಗ್ಲೀಷ್ ಮಾತಾಡಕ್ ಬರ್ಲಿಕ್ಕಂದ್ರೆ ಇಂಥವಕ್ಕೇನು ಕಡಿಮೆ ಇಲ್ಲ. ದುಬೈಗೆ ಹೋಗುತ್ತಲೆ ಫುಲ್ ಇಂಗ್ಲೀಷ್ ಆಗಿಬಿಟ್ಟಿಯಾನ. ಕನ್ನಡದಾಗ ಮಾತಾಡ್ತಿರ್ನ ಇಲ್ಲ? ಓ, ಮದರ್ ಟಂಗ್, ಐ ಲವ್ ಕನ್ನಡ. ಐ ಎಮ್ ಆಲ್ಸೋ ಈ ಸ್ಪೀಕಿಂಗ್ ಕನ್ನಡ. ಯಾಕ ಬಂದೈತಿ ನನಗೆ ತುಂಬಿ. ಅಲ್ರಿ ಹೇಳ್ದ ಹಿಂಗೆ ಹೋಗಿ ಕುಂತ್ರಲ್ಲ, ಇಲ್ಲಿ ಮನೆ ಕಡೆ ಏನು ಎತ್ತ ಯಾವ್ದು ಕಬರಿ ಬರಿಲ್ಲ ನಿಮ್ಗೆ? ಮನೆ? ಹೂ ಇಸ್ ದಿಸ್ ಹೋಮ್? ಯೋ ಕನ್ನಡದಾಗ ಮಾತಾಡ್ರಿ. ನಾನು ದುಬೈ ರಿಟರ್ನ್ ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡಾಕತ್ತೀನಿ. ಮಾಡ್ತೀರಿ ನನ್ ಕುಟ್ ಫೋನ್ನೇ ಮಾತಾಡಿ. ಆಮೇಲೆ ಪ್ರಾಕ್ಟೀಸ್ ಮಾಡ್ಕೊರಿ, ಇನ್ನೊಂದರ ಮಾಡ್ಕೊರಿ. ಏನ್ ಹೇಳ? ಏನ್ ಹೇಳ್ಬೇಕು? ಮನಿ ಕಡೆ ಎತ್ತಿ ಐತೆ ಇಲ್ಲ ಹಿಂಗ್ ಹೋಗಿ ಕುಂತ್ರಲ್ಲ ಅಂದೆ. ಮನಿ ಕಡೆ ಎತ್ತಿ ಇದ್ದಿದ್ದಕ್ಕೆ ನಿನ್ನ ಕಡೆ ಅನ್ಸ್ಕೊಳಕ್ ಆಗ್ಲಾರ್ದ ತೆಲ್ಕೆಟ್ಟಿತ್ತ ಬಂದೆ. ಬೇಡ ಹೋಲತ್ತಾಗ ಸುಮ್ಮನೆ ನಾವ ಎಲ್ಲಾರ ಅತ್ತಾಗ ಇದು ಮಾಡ್ಕೊಂಡಿರೋ ಸುಖ. ಸುಮ್ಮನೆ ಯಾಕೆ ನಾವು ಇವ್ರಿಗೆ ಬಾರಾಗಿರ್ಬೇಕು, ಮಾತೈತಿ ಸಾಯಿ ಹೋಗೋದು ಹೋಗಿದು ಹೋಗಂತಿ. ಅದಕ್ಕೆ ಬೇಡ ಸತ್ತ ಹೋಗೋಣ ಅಂತೇಳಿ ಬಂದಿದ್ದಿಲ್ಲ. ಮತ್ತು ನಾನ ಇಲ್ಲ ಅಂದ್ಮೇಲೆ ನಿನಗೆ ಯಾಕೆ ಚಿಂತಿನೇ ಇಲ್ಲಲ್ಲ. ಬಿಟ್ಬಿಡು ಹೋಲಿ, ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತಿ? ಹೌದನ? ಮತ್ತೆ ಅದನ್ನ ಮೊದಲೇ ಹೇಳ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ನಿಮ್ಮ ಪಡಿ ನೀವು ಹೋದ್ರೆ ಮೊದ್ಲ ಸೆಕೆಂಡ ಒಟ್ಟು ಆತಿಲಿಗೆ ಹೇಳೈತಿ. ಇಡು ಫೋನ್, ನಾನು ಮಾಡಕ್ ಬೇಕಾದಟ್ಟು ಕೆಲ್ಸದವ್. ಯು ಅನ್ಎಜುಕೇಟೆಡ್ ಬ್ಲಡಿ ಪೈಪ್. 3 ವರ್ಷ ಅಲ್ಲ 6 ವರ್ಷ ಬಿಟ್ಟು ಬರ್ರಿ, ಅವಾಗ ಮಾತಾಡ್ತೇನೆ ನಿಮ್ಮ ಜೊತೆ. ಎಷ್ಟು ಸೊಕ್ಕ. ಇಲ್ಲಿಗೆ ಬರ್ಬೇಕಲ್ಲ, ಎಲ್ಗೋಕ್ಕಿರಿ ಮತ್? ತಡಿ, ನಮ್ಮ ಸೋಮಣ್ಣಗೆ ಫೋನ್ ಮಾಡೋಣ. ಎಲ್ಲದನ ಏನ್ ಮಾಡಕತ್ತಾನ ಸುದ್ದಿನ ಗೊತ್ತಾಗವಲ್ತ. ರೀ ಯಾವ್ದ ಫೋನ್ ಬರತೈತಿ? ತೊಂಬಲ ಇಲ್ಲಿ ನೋಡೋಣ ಯಾರು ಅಂತೇಳಿ. ತಗೋರಿ. ಶಿವಲಿಂಗ್ಲಿ ಅವ್ನ ನಂಬರ್ ಗೊತ್ತಿಲ್ಲ ನಿನಗ? ಇದು ಚಲೋ ಆತ್ ಬಿಡ. ಅವ್ನ ನಂಬರ್ ಗೊತ್ತಾಯ್ತು. ನನಗೆ ಏನಾಗಬೇಕಾಗಿತ್ರಿ? ನಾ ಏನು ಫೋನ್ ಹಚ್ತೇನೆ, ಏನು ಮೆಸೇಜ್ ಮಾಡ್ತೇನೆ ಅವಂಗ. ತಣ್ಣಗಿರ್ರಿ ಮತ್ತೆ ತಣ್ಣಗೆ ಮಾತಾಡ್ರಿ. ಹಲೋ, ಹೇಳ, ಆರಾಮದಿಯನ್ಲೇ? ಆರಾಮದೇನಿ ಅಣ್ಣ. ಏನಾಯಪ್ಪ ನಿಂದೇನು ಸುದ್ದಿನೇ ಇಲ್ಲಲ್ಲ. ಬರ್ತೇನೆ ಅಂದೆಪ್ಪ, ಏನಾಯಿಲ್ಲ ಹ್ಞೂ ಇಲ್ಲ. ಯಾವಾಗ ಬರ್ತಿ? ಬರ್ತೇನಪ್ಪ, ಮನ್ಯಾಗ ಮಾತಾಡಕ್ಕೆ ನನ್ನ ಮಗನ ಸಿಗೋಲ್ಲ, ಹಂಗಾಗಿ ಬರಾಕ ಆಗೋಲ್ತು. ಬರ್ತೇನೆ. ಯಾಕ? ನಂದಿನ್ನೂ ಏನು ಕೆಲಸ ಅಂತೆ ಪಕ್ಕ ಹೇಳವಲ್ರಪ್ಪ. ಇಲ್ಲಿ ಹಂಗೇನೋ ಒಂದು ಅರ್ಥ ಆಗೋಲ್ತು. ಹೇಳ್ತಾರ ಹಂಗೆ ಓದ್ಬಿಡ್ಲೆ ಸಿಗ್ತಾವನ್ನ. ನಾನು ಇಲ್ಲಿಂದ ಹೋಗಿಂದ ಅವಾಗೆಲ್ಲ ಎಷ್ಟು ಒಂದೊಂದು ವಾರ ಗಟ್ಲೆ ಸುಮ್ಮನೆ ಕುಂತೇನೆ ಗೊತ್ತನ. ವಾರ 15 ದಿನ ಆದ್ಮೇಲೆ ಕೆಲ್ಸದ ಏನು ಎತ್ತ ಅಂತ ಗೊತ್ತಾಗಿದ್ದು.
ಇನ್ನು ನಿನಗ ಉಳ್ಕೊಳಕ ನಾನು ಪರಿಚಯದವ್ರ ಮನಿಗಾರ ಹೇಳೀನಿ ಗೊತ್ತನು ಅದಿ. ನಾನು ಬಸ್ ಸ್ಟ್ಯಾಂಡ್ನಾಗ ಬೀದ್ಯಾಗ ಅಲ್ಲೇ ಇಲ್ಲೇ ಮಕ್ಕೊಂಡು ಹೋಟೆಲ್ನಾಗ ರೂಮ್ ಮಾಡ್ಕೊಂಡಿದ್ದು ಜೀವನ ಸಾಗಿಸಿ ಆಮೇಲೆ ಕೆಲಸ ಅಂತ ಸಿಕ್ಕ ಮೇಲೆ ಎಲ್ಲಾರು ಪರಿಚಯ ಆಗಿದ್ದೆ. ಓ ಹೌದನ, ಆಯ್ತು ಹಂಗಾರ ಮನ್ಯಾಗ ಮಾತಾಡ್ಕೊಂಡು ಏನು ಅನ್ನೋದು ಹೇಳಣ್ಣ. ಹ್ಞೂ ಉಣ್ಣಾಕ ತಿನ್ನಕ್ಕೆ ಏನ್ ತೊಂದ್ರೆ ಇಲ್ಲಲ್ಲ. ಉಣ್ಣಾಕ್ ತಿನ್ನಕ್ಕೆ ಏನು ತೊಂದರೆ ಇಲ್ಲ, ಕೊಡ್ತಾರ. ಆದ್ರೆ ಹೊಡ್ತುಂಬ ತಿನ್ನಕ್ಕೆ ಆಗೋದಿಲ್ಲ ಬಿಡಯಪ್ಪ. ಏನಂದ್ರೆ ನಮ್ಗೆ ರೊಟ್ಟಿ ಪಲ್ಯ ಈಡಾಗಿ ಹೊಡ್ತುಂಬ ತಿಂದೋರ ಅನ್ನ ಸಾರು ಅದು. ಇಲ್ಲಿ ಊಟ ನಾವು ನಮ್ಮನೆ ವಿಚಿತ್ರ ಐತಪ್ಪ, ನಮ್ಗೆ ಬೇಕಾದ್ದು ಸಿಗೋದೇ ಇಲ್ಲ. ಏನು ಅಲ್ಲೆಲ್ಲರೂ ಇರ್ತೈತೆ ಏನೋ ನಮ್ಗೆ ತಂದು ಮಾಡ್ಕೊಳಕ್ ಆಗಂಗಿಲ್ಲ. ಏನ ಒಟ್ಟು ನನಗೆ ಯಾಕ ಹೊಂದಾಣಿಕೆನ ಆಗವಲ್ತು. ಸುಮ್ಮನೆ ಏನಾದರೂ ಹೋಲತ್ತಾಗ ದುಡಿಬೇಕು ಅನ್ನೋದು ಒಂದೇ ನನ್ನ ತಲೆಯಾಗೀಗ. ತಲೆ ಕೆಡಿಸ್ಕೊಬೇಡ, ಒಳ್ಳೆ ಕಾಲ ಬರ್ತೈತಿ. ಇದ್ದಿದ್ದನ್ನೇ ಅದನ್ನೇ ತಿಂದು ಅಡ್ಜಸ್ಟ್ ಮಾಡ್ಕೊ. ನಿನಗೆ ಹಂಗೆ ಬೇರೆ ಏನಾರು ತಿನ್ಬೇಕಂದ್ರೆ ಅವ್ರನ್ನ ಕೇಳ, ಇತ್ತಂದ್ರೆ ಹೇಳ್ತಾರ, ಅಲ್ಲಿ ಹಾಕಿರೋದಿಲ್ಲ. ಆದ್ರೆ ನೀ ಅಂದಂಗೆ ಈ ರೊಟ್ಟಿ ಚಪಾತಿ ಎಲ್ಲ ಈಡಾಗಿ ನಮ್ಮ ಕಡೆ ಸಿಕ್ಕಂಗೆಲ್ಲ ಸಿಗುದಿಲ್ಲ. ಮತ್ತು ಅವ್ರಲ್ಲಿ ಅಲ್ಲಿದೊಂಚೂರು ಕೂಡ ಚೇಂಜ್ ಏನ. ಸರಿ ಇಡ್ತೇನೆ ಹಂಗಾರೆ, ಮನ್ಯಾಗ ಮಾತಾಡ್ಕೊಂಡು ಹೇಳ್ಪಟ್ನ. ಆಯ್ತು ಇಡು. ಯಾರ್ದ್ರಿ ಫೋನ್ ಏನಂತ? ಇವ ಶಿವಲಿಂಗ ಬಾ ಅದು ಇದು ಬೈಕ್ ಬರೋವಲ್ಲ ಅಂತ. ಬ್ಯಾಡ್ ಬಿಡ್ರಿ, ಯಾಕೆ ಬೇಕು ಈ ವಯಸ್ಸಿನ ದುಡಿಯೋದು ನಿಮ್ಗೆ? ತಣ್ಣಗಿರ್ರಿ, ಬ್ಯಾಡ್ ಅಂದ್ರೆ ಬ್ಯಾಡ್ ಅಷ್ಟೇ. ಮಾವ ಆಫೀಸ್ಗೆ ಹೋಗ್ಬರ್ತೀನಿ, ಹುಡುಗರು ಮಕ್ಕೊಂಡವತ್ತೀರ. ಒಂದು ಸ್ವಲ್ಪ ಆಮೇಲೆ ಎದ್ದಿಂದ ಬಿಸಿದ ಅನ್ನ ಮೆತ್ತಗ ಅದು ನೆನೆಯಾಕಿಟ್ಟೇನಿ, ಉದ್ದಿನಬೇಳೆ ಇದು ಹೆಸರು ಬೇಳೆ ಹಾಕಿ ಒಂಚೂರು ಮಾಡಿ ಉಣಿಸ್ಬಿಡ್ರಿ ಅತ್ಯಾರ. ಹಾಂ ಆತ ಉಣಿಸ್ತೇನೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅಲ್ವಾ ಮತ್ತೆ ಅವ ಒಬ್ನ ಹೋದ್ನಲ್ಲ ಬೈಕಿನ ಮೇಲೆ. ಅದು ಮಾವ ಅವ್ರದ್ದೇನೋ ಒಂಚೂರು ಬೇರೆ ಕೆಲಸ ಐತಂತ ಇವತ್ತು, ಅದಕ್ಕೆ ಅವ್ರು ಅಲ್ಲಿ ಹೋದ್ರ. ಇವತ್ತು ನಾನು ಒಬ್ಬಕ್ಕೆ ಬಸ್ಸಿಗೆ ಹೋಗ್ತೀನಿ ಮಾವ ಇವತ್ತು. ಓ ಹೌದನವ, ಹುಷಾರು ನೋಡಂಗಾರ, ಹೋಗ್ಬಾ. ಹ್ಞೂ ಮಾವ. ಅಂತೂ ಇಂತೂ ಮದುವೆಯಾಗಿ ಬಂದಿಂದ ₹1 ವರದಕ್ಷಿಣೆ ತಂದಿಲ್ಲ ಅಂದ್ರು ಈಗ ಕೆಲ್ಸಕ್ಕೆ ಹೋಗ್ತಾ ಇದಾಳಲ್ಲ, ಹಿಂಗಾರ ಆಗಿ ಒಟ್ಟು ರೊಕ್ಕ ಅಂತ ಮನೆಗೆ ಬರ್ತಾ ಐತಿ ಅಷ್ಟೇ. ಅಯ್ಯೋ ದೇವ್ರಿ, ಅದೇನು ದುರಾಸೆನೋ ಏನೋ ದೇವರಿಗೆ ಗೊತ್ತು. ಸುಮ್ಮನಿರ್ರಿ.